2008ರ ಮಾಲೇಗಾಂವ್ ಸ್ಫೋಟ ಪ್ರಕರಣದ ಎಲ್ಲ 7 ಮಂದಿ ಆರೋಪಿಗಳನ್ನು ವಿಶೇಷ ಎನ್ಐಎ ಕೋರ್ಟ್ ಖುಲಾಸೆಗೊಳಿಸಿದೆ. ಪ್ರಕರಣದಲ್ಲಿ ಬಿಜೆಪಿಯ ಮಾಜಿ ಸಂಸದೆ ಪ್ರಜ್ಞಾ ಸಿಂಗ್ ಠಾಕೂರ್ ಹಾಗೂ ಲೆಫ್ಟಿನೆಂಟ್ ಕರ್ನಲ್ ಪ್ರಸಾದ್ ಪುರೋಹಿತ್ ಸೇರಿದಂತೆ ಎಲ್ಲ ಆರೋಪಿಗಳು ಖುಲಾಸೆಗೊಂಡಿದ್ದಾರೆ. 17 ವರ್ಷಗಳ ನಂತರ ತೀರ್ಪು ಬಂದಿದೆ. 2008ರ ಸೆಪ್ಟೆಂಬರ್ನಲ್ಲಿ ರಂಜಾನ್ ಮಾಸದಲ್ಲಿ ಮಾಲೇಗಾಂವ್ ಪಟ್ಟಣವನ್ನ ಬೆಚ್ಚಿ ಬೀಳಿಸಿದ್ದ ಸ್ಫೋಟದಲ್ಲಿ 6 ಮಂದಿ ಸಾವನ್ನಪ್ಪಿ 100ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ರು. ವಿಚಾರಣೆ ಬಳಿಕ ಪ್ರಕರಣದ ತೀರ್ಪನ್ನು ಏಪ್ರಿಲ್ 19, 2025ರಂದು ಕಾಯ್ದಿರಿಸಲಾಗಿತ್ತು. ಮಾಜಿ ಸಂಸದೆ ಪ್ರಜ್ಞಾ ಠಾಕೂರ್, ಲೆಫ್ಟಿನೆಂಟ್ ಕರ್ನಲ್ ಪ್ರಸಾದ್ ಪುರೋಹಿತ್, ನಿವೃತ್ತ ಮೇಜರ್ ರಮೇಶ್ ಉಪಾಧ್ಯಾಯ, ಅಜಯ್ ರಾಹಿರ್ಕರ್, ಸುಧಾಕರ್ ದ್ವಿವೇದಿ, ಸುಧಾಕರ್ ಚತುರ್ವೇದಿ ಮತ್ತು ಸಮೀರ್ ಕುಲಕರ್ಣಿ ಆರೋಪಿಗಳಾಗಿದ್ದರು. ಅವರ ವಿರುದ್ಧ ಐಪಿಸಿ ಅಡಿಯಲ್ಲಿ ಕ್ರಿಮಿನಲ್ ಪಿತೂರಿ ಮತ್ತು ಕೊಲೆ ಆರೋಪಗಳಲ್ಲದೆ ಯುಎಪಿಎ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿತ್ತು. ಸ್ಫೋಟಗೊಂಡ ಬೈಕ್ ಪ್ರಜ್ಞಾ ಠಾಕೂರ್ ಅವರದ್ದು ಅಂತ ಸಾಬೀತುಪಡಿಸೋಕೆ ಪ್ರಾಸಿಕ್ಯೂಷನ್ ವಿಫಲವಾಗಿದೆ ಅಂತ ನ್ಯಾಯಾಲಯ ಹೇಳಿದೆ. ಅವರ ಅಥವಾ ಇತರ ಯಾವುದೇ ಆರೋಪಿಗಳ ವಿರುದ್ಧ ಯಾವುದೇ ಬಲವಾದ ಸಾಕ್ಷ್ಯವಿಲ್ಲ ಅಂತ ನ್ಯಾಯಾಲಯ ಹೇಳಿದೆ. ಸಹ ಆರೋಪಿ ಕರ್ನಲ್ ಪುರೋಹಿತ್ ಅವರ ನಿವಾಸದಲ್ಲಿ ಆರ್ಡಿಎಕ್ಸ್ ಇರಿಸಿರುವ ಬಗ್ಗೆ, ಸ್ಫೋಟಕಗಳನ್ನು ಸಂಗ್ರಹಿಸಿಟ್ಟಿರುವ ಬಗ್ಗೆ ಯಾವುದೇ ದಾಖಲೆಗಳಿಲ್ಲ ಅಂತ ನ್ಯಾಯಾಲಯ ಹೇಳಿದೆ. ಪ್ರಜ್ಞಾ ಠಾಕೂರ್ ಮತ್ತು ಕರ್ನಲ್ ಪುರೋಹಿತ್ ಸ್ಥಾಪಿಸಿದ ಅಭಿನವ್ ಭಾರತ್ ಎಂಬ ಸಂಘಟನೆ ತನ್ನ ಹಣವನ್ನ ಭಯೋತ್ಪಾದಕ ಚಟುವಟಿಕೆಗಳಿಗೆ ಬಳಸಿದೆ ಅನ್ನೋದಕ್ಕೂ ಕೂಡ ಯಾವುದೇ ಪುರಾವೆಗಳಿಲ್ಲ ಅಂತ ನ್ಯಾಯಾಲಯ ಹೇಳಿದೆ. ಸೆಪ್ಟೆಂಬರ್ 29, 2008ರಂದು ಮುಂಬೈನಿಂದ ಸುಮಾರು 200 ಕಿಲೋಮೀಟರ್ ದೂರದಲ್ಲಿರುವ ಪಟ್ಟಣದ ಮಸೀದಿಯ ಬಳಿ ಮೋಟಾರ್ ಸೈಕಲ್ಗೆ ಕಟ್ಟಿದ್ದ ಸ್ಫೋಟಕ ಸಾಧನವನ್ನು ಸ್ಫೋಟಿಸಲಾಗಿತ್ತು. ಈ ಪ್ರಕರಣದ ತನಿಖೆಯನ್ನ ಆರಂಭದಲ್ಲಿ ಮಹಾರಾಷ್ಟ್ರ ಭಯೋತ್ಪಾದನಾ ನಿಗ್ರಹ ದಳದಿಂದ ಹತ್ಯೆಗೀಡಾದ ಪೊಲೀಸ್ ಅಧಿಕಾರಿ ಹೇಮಂತ್ ಕರ್ಕರೆ ನೇತೃತ್ವದಲ್ಲಿ ನಡೆಸಲಾಯಿತು. ಆದರೆ ಪ್ರಕರಣವನ್ನ 2011ರಲ್ಲಿ ಎನ್ಐಎ ವಹಿಸಿಕೊಳ್ತು. ಅದು ಮೇ 13, 2016ರಂದು ತನ್ನ ಪೂರಕ ಆರೋಪ ಪಟ್ಟಿಯನ್ನ ಸಲ್ಲಿಸಿತು. ಬಲಪಂಥೀಯ ಸಂಘಟನೆಯಾದ ಅಭಿನವ್ ಭಾರತ್ನ ಸ್ಥಾಪಕರಾದ ಠಾಕೂರ್ ಮತ್ತು ಪುರೋಹಿತ್ ಇತರ ಆರೋಪಿಗಳೊಂದಿಗೆ ಸೇರಿ ಮುಸ್ಲಿಂ ಸಮುದಾಯದ ವಿರುದ್ಧ ಸೇಡು ತೀರಿಸಿಕೊಳ್ಳೋಕೆ ಮತ್ತು ಭಯೋತ್ಪಾದನೆಗೆ ಸಂಚು ರೂಪಿಸಿದ್ದಾರೆ ಅಂತ ಎಟಿಎಸ್ ಆರೋಪಿಸಿತ್ತು. ಸಂಚಿಗೆ ಸಂಬಂಧಿಸಿ ಭೋಪಾಲ್, ಇಂದೋರ್ ಮತ್ತಿತರ ಸ್ಥಳಗಳಲ್ಲಿ ಸಭೆಗಳು ನಡೆದಿವೆ ಅಂತ ಅದು ಹೇಳಿತ್ತು. ಸ್ಫೋಟ ನಡೆಸೋದಕ್ಕಾಗಿ ಬಳಸಲಾದ ಮೋಟಾರ್ ಸೈಕಲ್ ಅನ್ನ ಪ್ರಜ್ಞಾ ಠಾಕೂರ್ ಒದಗಿಸಿದ್ದಾಗಿ ಎಟಿಎಸ್ ಹೇಳಿತ್ತು. ಆ ಮೋಟಾರ್ ಸೈಕಲ್ ಅನ್ನ ಅವರ ಹೆಸರಲ್ಲಿ ನೋಂದಾಯಿಸಲಾಗಿದೆ ಅಂತ ಎಟಿಎಸ್ ಉಲ್ಲೇಖಿಸಿತ್ತು. ಎಲ್ಲ ಆರೋಪಿಗಳ ವಿರುದ್ಧ ಮಹಾರಾಷ್ಟ್ರ ಸಂಘಟಿತ ಅಪರಾಧ ನಿಯಂತ್ರಣ ಕಾಯ್ದೆ ಅಂದ್ರೆ ಎಂಸಿಒಸಿಎ ಮಾತ್ರವಲ್ಲದೆ ಹಲವಾರು ಆರೋಪಗಳನ್ನು ಎಟಿಎಸ್ ಹೊರಿಸಿತ್ತು. 2016ರಲ್ಲಿ ಠಾಕೂರ್ ವಿರುದ್ಧ ಎಂಸಿಒಸಿಎ ಅಡಿಯಲ್ಲಿನ ಎಲ್ಲ ಆರೋಪಗಳನ್ನು ಕೈಬಿಡಲಾಯಿತು. ಆದರೆ ಇತರೆ ಆರೋಪಿಗಳ ವಿರುದ್ಧ ಎಟಿಎಸ್ ಆರೋಪಗಳನ್ನು ಉಳಿಸಿಕೊಂಡು ಯುಎಪಿಎ ಮತ್ತು ಸ್ಫೋಟಕ ವಸ್ತುಗಳ ಕಾಯ್ದೆ ಸೇರಿದಂತೆ ಹಲವಾರು ಕಠಿಣ ಕಾಯ್ದೆಗಳ ಅಡಿಯಲ್ಲಿ ಅವರ ಮೇಲೆ ಆರೋಪ ಹೊರಿಸಿತು. ಎಟಿಎಸ್ ಆರೋಪಗಳಿಗೆ ವಿರುದ್ಧವಾಗಿ ಎನ್ಐಎ ಠಾಕೂರ್ ವಿರುದ್ಧ ಯಾವುದೇ ನಿರ್ಣಾಯಕ ಪುರಾವೆಗಳು ಕಂಡು ಬಂದಿಲ್ಲ ಅಂತ ಹೇಳಿತ್ತು. ಠಾಕೂರ್ ಅವರಿಗೆ ಕ್ಲೀನ್ ಚೀಟ್ ನೀಡಿದ್ರು ವಿಶೇಷ ನ್ಯಾಯಾಲಯ ಅವರ ಬಿಡುಗಡೆಗೆ ನಿರಾಕರಿಸಿತ್ತು. ಎಟಿಎಸ್ ಅವರ ವಿರುದ್ಧ ಸಲ್ಲಿಸಿದ ಆರೋಪಗಳನ್ನು ನಿರ್ಲಕ್ಷಿಸಲು ಸಾಧ್ಯವಿಲ್ಲ ಅಂತ ಅದು ಹೇಳಿತ್ತು. ಕಡೆಗೆ ಸುಮಾರು 9 ವರ್ಷ ಜೈಲಿನಲ್ಲಿದ್ದ ಬಳಿಕ 2017ರ ಏಪ್ರಿಲ್ನಲ್ಲಿ ಪ್ರಜ್ಞಾ ಠಾಕೂರ್ ಅವರಿಗೆ ಜಾಮೀನು ನೀಡಲಾಯಿತು. ಅದೇ ವರ್ಷ ಸೆಪ್ಟೆಂಬರ್ನಲ್ಲಿ ಪುರೋಹಿತ್ಗೆ ಜಾಮೀನು ಸಿಕ್ತು. ವರ್ಷದ ಕೊನೆಯಲ್ಲಿ ಬಂಧಿತ ಎಲ್ಲ ಆರೋಪಿಗಳು ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ರು. 1000 ಪುಟಗಳ ತೀರ್ಪಿನಲ್ಲಿ ವಿಶೇಷ ನ್ಯಾಯಾಧೀಶ ಎಕೆ ಲಹೋತಿ ಆರೋಪಿಗಳ ವಿರುದ್ಧ ಬಲವಾದ ಅನುಮಾನ ಇರಬಹುದು, ಆದರೆ ಅವರನ್ನ ಶಿಕ್ಷಿಸಲು ಅದು ಸಾಕಾಗೋದಿಲ್ಲ ಅಂತ ಹೇಳಿದ್ದಾರೆ. ಸ್ಫೋಟದ ಸ್ಥಳದಿಂದ ಸಾಕ್ಷ್ಯಗಳನ್ನು ಸಂಗ್ರಹಿಸುವ ಕೆಲಸ ದೋಷಪೂರಿತವಾಗಿದ್ದು ಅದರ ಫಲಿತಾಂಶ ನಿರ್ಣಾಯಕವಾಗಿರೋಕೆ ಸಾಧ್ಯವಿಲ್ಲ ಅಂತ ಕೋರ್ಟ್ ಹೇಳಿದೆ. ಫರೀದಾಬಾದ್ ಮತ್ತು ಭೋಪಾಲ್ನಲ್ಲಿ ನಡೆದ ಪಿತೂರಿ ಸಭೆಗಳಿಗೆ ಸಂಬಂಧಿಸಿ ಸಾಕ್ಷಿಗಳು ಪ್ರತಿಕೂಲ ಹೇಳಿಕೆ ನೀಡಿದ್ದರಿಂದ ಪಿತೂರಿ ಸಾಬೀತುಪಡಿಸೋಕೆ ಪ್ರಾಸಿಕ್ಯೂಷನ್ ವಿಫಲಾಯಿತು. ಪ್ರಾಸಿಕ್ಯೂಷನ್ ಅನುಮೋದನೆ ದೋಷಪೂರಿತವಾಗಿದ್ದರಿಂದ ಯುಎಪಿಎ ನಿಬಂಧನೆ ಅನ್ವಯ ಆಗೋದಿಲ್ಲ ಅಂತ ಕೋರ್ಟ್ ಹೇಳಿದೆ. ಪಿತೂರಿಯ ಪ್ರಮುಖ ಸಾಕ್ಷಿಗಳ ಹೇಳಿಕೆಗಳು ಪ್ರಾಸಿಕ್ಯೂಷನ್ ಹೇಳ್ತಿರೋದಕ್ಕೆ ಪೂರಕವಾಗಿಲ್ಲ. ಅನುಮಾನ ಇರಬಹುದು, ಆದರೆ ಸಾಕ್ಷಿಗಳು ಸಾಬೀತುಪಡಿಸೋಕೆ ಸಾಕಾಗೋದಿಲ್ಲ ಅಂತ ಹೇಳಿದ ಕೋರ್ಟ್ ಎಲ್ಲ ಆರೋಪಿಗಳನ್ನ ಖುಲಾಸೆಗೊಳಿಸಿದೆ. ತೀರ್ಪಿನ ನಂತರ ಪ್ರತಿಕ್ರಿಯಿಸಿರುವ ಪ್ರಜ್ಞಾ ಠಾಕೂರ್, ಸನ್ಯಾಸಿನಿಯಾಗಿದ್ದಕ್ಕಾಗಿ ನನ್ನನ್ನ ಭಯೋತ್ಪಾದಕಿ ಅಂತ ಕರೆಯಲಾಯಿತು ಅಂತ ಹೇಳಿದ್ದಾರೆ. ತನಿಖೆಗೆ ಕರೆಸಿಕೊಳ್ಳೋರಿಗೆ ಅದರ ಹಿಂದೆ ಒಂದು ಆಧಾರ ಇರಬೇಕು ಅಂತ ನಾನು ಮೊದಲಿಂದಲೂ ಹೇಳ್ತಾ ಇದ್ದೆ. ಅವರು ನನ್ನನ್ನ ತನಿಖೆಗೆ ಕರೆದ್ರು ಮತ್ತು ಬಂಧಿಸಿ ಚಿತ್ರಹಿಂಸೆ ನೀಡಿದ್ರು. ಇದು ನನ್ನ ಇಡೀ ಜೀವನವನ್ನೇ ಹಾಳು ಮಾಡ್ತು ಅಂತ ಅವರು ಹೇಳಿದ್ದಾರೆ. ನಾನು ಸನ್ಯಾಸಿನಿಯಾಗಿ ಬದುಕ್ತಾ ಇದ್ದೆ, ಆದರೆ ನನ್ನ ಮೇಲೆ ಆರೋಪ ಹೊರಿಸಲಾಯಿತು ಮತ್ತು ಯಾರೂ ನನ್ನ ಪರವಾಗಿ ನಿಲ್ಲಲಿಲ್ಲ ಅಂತ ಹೇಳಿದ್ದಾರೆ. ಇಂದು ಹಿಂದುತ್ವ ಗೆದ್ದಿದೆ ಅಂತ ಅವರು ಹೇಳಿದ್ದಾರೆ. ಇದೇ ವೇಳೆ ಸಂಸದ ಅಸದುದ್ದೀನ್ ಓವೈಸಿ ಈ ತೀರ್ಪು ನಿರಾಶಾದಾಯಕ ಅಂತ ಪ್ರತಿಕ್ರಿಯಿಸಿದ್ದಾರೆ. ಸ್ಫೋಟದಲ್ಲಿ ಒಂದು ಧರ್ಮವನ್ನ ಗುರಿಯಾಗಿಸಲಾಯಿತು, ಆದರೆ ಉದ್ದೇಶಪೂರ್ವಕವಾದ ಕಳಪೆ ತನಿಖೆ ಆರೋಪಿಗಳ ಖುಲಾಸೆಗೆ ಕಾರಣವಾಗಿದೆ ಅಂತ ಹೇಳಿದ್ದಾರೆ. ಸ್ಫೋಟದ 17 ವರ್ಷಗಳ ನಂತರ ನ್ಯಾಯಾಲಯ ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ಎಲ್ಲ ಆರೋಪಿಗಳನ್ನ ಖುಲಾಸೆಗೊಳಿಸಿದೆ ಅಂತ ಹೇಳಿದ್ದಾರೆ. 2016ರಲ್ಲಿ ಪ್ರಕರಣದ ಆಗಿನ ಪ್ರಾಸಿಕ್ಯೂಟರ್ ರೋಹಿಣಿ ಸಾಲಿಯಾನ್ ಅವರು ಎನ್ಐಎ ಆರೋಪಿಗಳ ಬಗ್ಗೆ ಮೃದುವಾಗಿರುವಂತೆ ಕೇಳಿಕೊಂಡಿರುವುದಾಗಿ ಹೇಳಿದರು. 2017ರಲ್ಲಿ ಎನ್ಐಎ ಪ್ರಜ್ಞಾ ಅವರನ್ನ ಖುಲಾಸೆಗೊಳಿಸೋಕೆ ಪ್ರಯತ್ನಿಸಿತ್ತು. ಅದೇ ವ್ಯಕ್ತಿ 2019ರಲ್ಲಿ ಬಿಜೆಪಿ ಸಂಸದರಾದ್ರು ಅನ್ನೋದನ್ನ ಓವೈಸಿ ನೆನಪಿಸಿದ್ದಾರೆ.
ಕರ್ಕರೆ ಮಾಲೇಗಾಂವ್ನಲ್ಲಿ ನಡೆದ ಪಿತೂರಿಯನ್ನ ಬಹಿರಂಗಪಡಿಸಿದ್ರು ಮತ್ತು 26/11 ದಾಳಿಯಲ್ಲಿ ದುರದೃಷ್ಟವಶಾತ್ ಪಾಕಿಸ್ತಾನಿ ಭಯೋತ್ಪಾದಕರಿಂದ ಹತ್ಯೆಯಾದರು. ಇದೇ ಬಿಜೆಪಿ ಸಂಸದೆ ತಾನು ಅವರನ್ನ ಶಪಿಸಿದ್ರಿಂದಾಗಿ ಸಾವು ಸಂಭವಿಸಿದೆ ಅಂತ ಹೇಳಿದ್ರು ಅಂತ ಓವೈಸಿ ಹೇಳಿದ್ದಾರೆ. ಎನ್ಐಎ ಅಥವಾ ಎಟಿಎಸ್ ಅಧಿಕಾರಿಗಳನ್ನ ದೋಷಪೂರಿತ ತನಿಖೆಗಾಗಿ ಹೊಣೆ ಮಾಡಲಾಗತ್ತಾ ಅಂತ ಅವರು ಕೇಳಿದ್ದಾರೆ. ಭಯೋತ್ಪಾದನೆ ವಿರೋಧಾಗಿ ಹೇಳುವ ಮೋದಿ ಸರ್ಕಾರ ಭಯೋತ್ಪಾದನೆಯ ಆರೋಪಿಯನ್ನ ಸಂಸದೆಯನ್ನಾಗಿಸಿದ್ದನ್ನ ಜಗತ್ತು ನೆನಪಿಸಿಕೊಳ್ಳುತ್ತೆ ಅಂತ ಓವೈಸಿ ವ್ಯಂಗ್ಯವಾಡಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.